ಸರಳ ವಾಸ್ತುವಿಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನ ಇದ್ದಲ್ಲಿ ನೀವು ನೇರವಾಗಿ ಕರೆ ಮಾಡಿ ಗುರುಜಿಯಿಂದ ಮಾಹಿತಿ ಪಡೆಯಬಹುದು. ವಾಸ್ತುವಿನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಗುರುಜಿ, ವಿಧಿಶೂಲೆ ಬಗ್ಗೆ ಹೇಳಿದ್ರಿ, ಅಂದರೆ ಯಾವ ಭಾಗದಲ್ಲಿದ್ದರೂ ಕೂಡ ವಿಧಿಶೂಲೆ ಅಷ್ಟೇ ಎಫೆಕ್ಟ್ ಆಗುತ್ತೆ ಅಂತ. ಕಟ್ಟಡವನ್ನು ಒಡೆಯದೆ ಅಥವಾ ನಿವೇಶನ ಬದಲಾವಣೆ ಮಾಡದೆ ಈ ವಿಧಿಶೂಲೆಯಿಂದ ಯಾವ ರೀತಿ ಪರಿಹಾರ ಪಡ್ಕೋಬಹುದು? ನೋಡ್ರಿ, ಈಗ ಭಾಳ ಸರಳವಾದ ಇದಿದೆ. ಅಂದ್ರೆ ವೈಜ್ಞಾನಿಕ ಹಿನ್ನೆಲೆಯನ್ನು ಪ್ರತಿಯೊಂದನ್ನು ಅವ್ರು ತಿಳ್ಕೊಂಡು ಬಿಟ್ಟಿದ್ರು ಅಂತಂದರೆ ಇವತ್ತು ಈ ತಪ್ಪು ದಾರಿಗೆ ಎಳೆಯುವ ಕೆಲಸ ಅವ್ರು ಮಾಡ್ತಿರಲಿಲ್ಲ ಅಂತ ತಿಳ್ಕೊಂಡು ನನ್ನ ಅಭಿಪ್ರಾಯ ಐತಿ. ಅದನ್ನು ತಿಳ್ಕೊಳ್ಳಾರ್ದೇ ಸುಮ್ಮನೆ ಇರಬಾರ್ದು ಅಂತ ತಿಳ್ಕೊಂಡು ಭಯ ಪಡಿಸುವಂಥ ಒಂದು ತಂತ್ರ ಹುಡ್ಸಲ್ಲ, ಅದು ಭಾಳ ಕೆಟ್ಟದ ಮಾತು. ಇವತ್ತು ವಿಧಿಶೂಲೆಗೆ ಆ ಒಂದು ಟಿ ಜಂಕ್ಷನ್ದಲ್ಲಿ ಇದೊಂದು ರೋಡ್ ಇದೆ, ಇಲ್ಲಿ ಸೈಟ್ ಇದೆ, ಒಂದು ಏನು ಇಫೆಕ್ಟ್ ಆಗಿ ಕೊಡುವಂಥದ್ದು ಏನು ರೋಡ್ ಸ್ಪೀಡಾಗಿ ಕೂಡ್ತೈತೆಪ್ಪ, ರಭಸದಿಂದ ಒಂದು ಎನರ್ಜಿ ಅಂತ ಬರುತ್ತೆ. ಅದು ಆ ಮನೆಗೆ ಆ ಟಿ ಜಂಕ್ಷನ್ಲಿ ಇದ್ದಂಥ ಒಂದು ಸೈಟ್ ಇದ್ರೆ ಏನೂ ಆಗಲ್ಲ. ಮತ್ತು ಸ್ಪಷ್ಟಪಡಿಸ್ತಾ ಇದ್ದೇನೆ, ಸುಮ್ಮನೆ ಸೈಟ್ ಇದ್ರೂ ಸಹಿತ ಅಂಥ ಸೈಟ್ ಇರಬಾರ್ದು, ಅದರಿಂದ ತೊಂದರೆ ಆಗತ್ತೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅದು ದಯವಿಟ್ಟು ಅದು ಬೇಡ. ಅಲ್ಲಿ ಏನರ ಮನೆ ಕಟ್ಕೊಂಡ್ಬಿಟ್ರೆ ಆ ಮನೆ ತಂದ್ರೆ ರಭಸದಿಂದ ಬರುವಂಥ ಎನರ್ಜಿ ಆ ಮನೆಯಲ್ಲಿ ಸ್ಪೀಡಾಗಿ ಹೋತಂದ್ರೆ ಆ ಮನೆಯಲ್ಲಿ ಒಂದು ಎನರ್ಜಿ ಫ್ಲೋ ಆಗೋದನ್ನು ಡಿಸ್ಟರ್ಬ್ ಮಾಡಿ ಹೋಗಿತೈತಿ. ಡಿಸ್ಟರ್ಬ್ ಮಾಡಿ ಹೋಗಿತ್ತಂದ್ರೆ ಆ ಮನೆ ಒಂದು ಡಿಸ್ಟರ್ಬ್ಡ್ ಮನೆ ಆಗುತ್ತೆ. ಒಂದು ಖುಷಿ ಅನ್ನೋದು ಕಳ್ಕೊಂಡ್ಬಿಡ್ತೈತಿ, ಪೀಸ್ ಅನ್ನೋದು ಹೋಗಿಬಿಡುತ್ತೆ. ಆಮೇಲೆ ಅಷ್ಟೇ ಅಲ್ಲ, ಮನೆಯಲ್ಲಿ ಒಂದು ಹೆಲ್ತ್ದು ಪ್ರಾಬ್ಲಮೆಟಿಕ್ ಅಂದರೆ ಒಂದು ವಾತಾವರಣ ಕೆಡ್ತು ಬಿಡ್ತಂದ್ರೆ ಹೋಲ್ ಪ್ರೊಸೆಸ್ ಕೆಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಒಂದು ರಿಲೇಷನ್ ಅನ್ನೋದು ಕೆಡುತ್ತೆ, ಮಕ್ಕಳದೊಂದು ವಿದ್ಯಾಭ್ಯಾಸದಲ್ಲಿ ಇಫೆಕ್ಟ್ ಬೀಳುತ್ತೆ. ಅದಕ್ಕೆ ಈ ರೀತಿ ಇರಬಾರ್ದು ಅನ್ನೋದು ಅದು. ಮತ್ತು ವಿಧಿಶೂಲೆದಂತ ಹೆಂಗೆ ಗೊತ್ತಾ, ಆ ಒಂದು ಟಿ ಜಂಕ್ಷನ್ದಲ್ಲಿ ಬಂದು ಆ ಡೋರ್ ಇರಬಾರ್ದು. ಅದೇ ಡೋರ್ ಇನ್ನೊಂದು ಕಡೆ ಇತ್ತು, ಅಲ್ಲಿ ಗೋಡೆ ಇತ್ತು ಅಂತ ತಿಳ್ಕೊಂಡಂತಂದರೆ ಅದಕ್ಕೂ ಭಯ ಪಡಬೇಕಾಗಿಲ್ಲ, ಮತ್ತು ಏನೂ ರೆಮಿಡೀಸು ಮಾಡಬೇಕಾಗಿಲ್ಲ, ಸುಮ್ಮನೆ ಭಯ ಪಡಿಸ್ಯಾರಿದ್ದಾರೆ ಅಷ್ಟೇ. ಇನ್ನು ಒಂದೇಳೆ ರೋಡ್ ಇತ್ತು, ರೋಡಿಗೆ ಆ ಡೋರ್ನು ಅದೇ ಸ್ಟೇಟ್ನಲ್ಲಿ ಬರ್ತಾಯಿತ್ತು, ಅಂಥ ಹೊತ್ತಿಗೆ ಏನು ಮಾಡ್ಬೇಕಂತಂದ್ರೆ ಸರ್ಟನ್ ಮಿರರ್ಸು ಅದನ್ನು ನಾವು ಹಾಕೊಂಡ್ಬಿಟ್ಟಂತಂದ್ರೆ ಆ ಒಂದು ರಭಸದಿಂದ ಬರುವಂಥದ್ದನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಐತಿ. ಇಲ್ಲ ಅದನ್ನು ಬೇಡಪ್ಪ, ನಾನು ರೆಮಿಡೀಸಲ್ಲಿ ಹೋಗೋದು ಬೇಡ, ಒಂದು ಸರ್ಜರಿ ಇದನ್ನು ಮಾಡ್ಕೊಳ್ಳಂತಂದ್ರೆ ಆ ಡೋರನ್ನು ನಾವು ಇನ್ನೊಂದು ಕಡೆ ನಾವು ಮಾಡ್ಕೊಂಡ್ಬಿಟ್ವಿ ಅಂದರೆ ಆ ಇಂಪ್ಯಾಕ್ಟ್ಗೆ ಆ ಡೋರಿಗೆ ಸ್ಟೇಟಾಗಿ ಬರೋದನ್ನು ಬಿಟ್ಟು ಇನ್ನೊಂದು ಕಡೆ ಮಾಡ್ಕೊಂಡ್ಬಿಟ್ವಿ ಅಂದರೆ ಅದು ಆಗಿಂದಾಗಿನ ತಕ್ಷಣ ಆ ರಿಸಲ್ಟ್ಸ್ ಬರಲಿಕ್ಕೆ ಶುರು ಆಗುತ್ತೆ. ಏನು ಇಂಪ್ಯಾಕ್ಟ್ ಇರುತ್ತೋ, ಏನು ಮೈನಸ್ ರಿಸಲ್ಟ್ ಇರುತ್ತೋ ಅದು ಎಂದೂ ಇರಲ್ಲ. ಅದು ಮತ್ತು ಅನುಭವಿಸ್ತಾರೆ ಅವರು ಸ್ವಲ್ಪ ದಿವಸದಲ್ಲಿ, ಅಂದರೆ ಒಂದು 4 ದಿವಸದಲ್ಲಿ ಸಹಿತ ಏನೋ ನಮ್ಗೆ ಭಾಳ ತೊಂದರೆ ಆಗ್ತಾಯಿತ್ತು, ಈಗ ನಾವು ಭಾಳ ಕಡಿಮೆ ಆಗ್ತಾಯಿದೆ, ಭಾಳ ಖುಷಿ ಪಡ್ತಾ ಇದೆ ಅಂತ ತಿಳ್ಕೊಂಡು ಅನ್ನೋಂಥದ್ದು ಮಾತು ಬರುತ್ತೆ. ಓಕೆ, ಈಗ ಮಂಜುನಾಥ್ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಮಂಜುನಾಥ್, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ಹಾಂ, ಹೇಳಿ ಮಂಜುನಾಥ್ ಅವರೇ. ನಮಸ್ಕಾರ. ನಮಸ್ಕಾರ, ಹೇಳಿ. ನನ್ನ ಡೇಟ್ ಆಫ್ ಬರ್ತ್ ಬಂದು 1977. ಹೌದು. ನೋಡ್ರಿ ಇವರೇ, ತಮಗೆ ಈಗ ನಾರ್ತ್ ಅನ್ನೋದು ಅತಿ ಕೆಟ್ಟದೊಳಗೆ ಕೆಟ್ಟ ದಿಕ್ಕು. ಹೌದಾ? ತಮ್ಮ ಮನೆ ನಾರ್ತಕ್ಕೆ ಇರಬಾರ್ದು, ಅಂದ್ರೆ ಉತ್ತರಕ್ಕೆ ಎಂದೂ ಬಾಗಿಲು ಮನೆ ಇರಬಾರ್ದು. ಇವನ್ನ ಪೂರ್ವ ಸಹಿತ ಒಳ್ಳೇದಲ್ಲ. ಅದೇ ಉತ್ತರ ಇದ್ದದನ್ನು ಸ್ವಲ್ಪ 45 ಡಿಗ್ರಿ ಟಿಲ್ಟ್ ಮಾಡಿದರೆ ಈಶಾನ್ಯ ಬರುತ್ತೆ. ಈಶಾನ್ಯ ಜಗದಲ್ಲಿ ಇಡೋದಲ್ಲ, ಅದು 45 ಡಿಗ್ರಿ ಟಿಲ್ಟ್ ಆಗಬೇಕು, ಅದು ಈಶಾನ್ಯ ಆಗುತ್ತೆ. ಈಶಾನ್ಯ ನಿಮಗೆ +100%, ಅಂದರೆ ಸಾಕಷ್ಟು ಅಭಿವೃದ್ಧಿ ನೀವು ಆ ಮನೆಯಲ್ಲಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಈ ಮುಖ್ಯ ದ್ವಾರ ಈಶಾನ್ಯ ಅಭಿಮುಖವಾಗಿತ್ತಂದರೆ. ಸಪೋಸ್ ಈಶಾನ್ಯ ಸಾಧ್ಯ ಇಲ್ಲಪ್ಪ ಅಂತಂದ್ರೆ ಪಶ್ಚಿಮಕ್ಕೆ ಡೋರ್ ಇತ್ತಂತಂದ್ರೂ ಸಹಿತ ಪಶ್ಚಿಮನೂ ಸಹಿತ 90% ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಅದಕ್ಕೆ ನೀವು ಉತ್ತರದ ಬಗ್ಗೆ ಭಾಳ ಲಕ್ಷ್ಯ ವಹಿಸ್ರಿ. ಮತ್ತು ಅದನ್ನು ನೀವು ಈಸಿಯಾಗಿ ತೊಗೋಬೇಡ್ರಿ, ಯಾಕಂದರೆ ನಿಮ್ಮ ಲೈಫನ್ನಲ್ಲ, ನಿಮ್ಮ ಹೋಲ್ ಕುಟುಂಬದ ಲೈಫನ್ನು ಸಹಿತ ಅದು ಭಾಳ ಕುಟುಂಬದ ಸಹಿತ ಕೆಡಕಣ ಮಾಡುವಂಥದ್ದು ದಿಕ್ಕು ಅಂದರೆ ನಿಮ್ಮ ಪಾಲಿಗೆ ಉತ್ತರ ಅದು. ಅದಕ್ಕೆ ಪೂರ್ವ ಸಹಿತ ಒಳ್ಳೇದಲ್ಲ. ಇದ್ರ ಬಗ್ಗೆ ನೀವು ಸ್ವಲ್ಪ ಲಕ್ಷ್ಯ ವಹಿಸಬೇಕು. ಓಕೆ, ಈಗ ಬೆಂಗಳೂರಿಂದ ನಿತ್ಯಾನಂದ ಕರೆ ಮಾಡ್ತಾರೆ. ನಿತ್ಯಾನಂದ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ನಮಸ್ಕಾರ. ನಮಸ್ಕಾರ ನಿತ್ಯಾನಂದ ಅವ್ರು, ಹೇಳ್ರಿ. ನನ್ನ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 8/1/69. 8/1/69 ಅಲ್ಲ? ಹೌದೌದು. ಹಾಂ, ನೋಡ್ರಿ, ಇಲ್ಲಿ ಏನೈತೆ ಅಂತಂದ್ರೆ ನಿಮಗೂ ಸಹಿತ ಉತ್ತರ ಅನ್ನೋದು ಅತಿ ಕೆಟ್ಟ ದಿಕ್ಕು. ಅತಿ ಕೆಟ್ಟ ದಿಕ್ಕ್ರೆ. ಮತ್ತೆ ಇವತ್ತು ಒಂದು ಏನೇ ಮನೆಯನ್ನು ಕಟ್ಟಿದ್ರೆ ಇದು ಮಾಡಿದ್ರೆ ಉತ್ತರಕ್ಕೆ ಇಟ್ಕೊಂಡಿದ್ರೆ ಅಂದ್ರೆ ನೀವು ಎಲ್ಲ ರೀತಿ ಪ್ರಾಬ್ಲಮನ್ನು ಫೇಸ್ ಮಾಡಿರ್ತೀರಿ. ನಾರ್ತ್ ಈಸ್ಟಿಗಿದೆ ಇವಾಗ, ಅಂದ್ರೆ ಪೂರ್ವ. ಹಾಂ, ಪೂರ್ವಕ್ಕಿದೆ ರೀ, ನಾರ್ತ್ ಈಸ್ಟ್ ಅಲ್ಲ. ಮತ್ತೆ ಗೊತ್ತಿರಲಿ, ನಾರ್ತ್ ಈಸ್ಟ್ ಜಗದಲ್ಲಿ ಪೂರ್ವದಿದೆ. ಹಾಂ, ಪೂರ್ವ ಸಹಿತ ನಿಮಗೆ ಏನಾಗುತ್ತೆ ಅಂತಂದ್ರೆ ಭಾಳ ಕೆಡ್ಕಾದಂತಂದ್ರೆ ಅದು -70% ರಿಸಲ್ಟ್ ಕೊಡುವಂಥದ್ದು. ಈ -70 ಅಂತಂದ್ರೆ ಅನ್ನೆಸಲಿ ಕೋರ್ಟ್ ಮ್ಯಾಟರ್ದಲ್ಲಿ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಯಾವುದೇ ಕೆಲಸವನ್ನು ಕೈ ಹಾಕಿದ್ರು ಸಹಿತ ಅದು ಅಡೆತಡೆಗಳು ಭಾಳ ಬರುತ್ತೆ. ಆಮೇಲೆ ಏನೇ ಒಂದು ಕೆಲಸವನ್ನು ಮಾಡಿದ್ರು ಸಹಿತ ಅದು ಏನಪ್ಪ ಬ್ಯಾಡ್ಲಕ್ಕಿಗೆ ಹೋಗುತ್ತಲ್ಲ, ದುರಾದೃಷ್ಟಕ್ಕೆ ಹೋಗುತ್ತಲ್ಲ ಅಂತ ಅನ್ನುವಂಥ ಮಾತೂ ಬರುತ್ತೆ. ಸರ್ಟನ್ ಟೈಮ್ ಸಮ್ ಆಕ್ಸಿಡೆಂಟಲ್ ಇನ್ಸಿಡೆಂಟ್ಸು ಆಗುವಂಥ ಚಾನ್ಸ್ ಬರುತ್ತೆ. ಅದು ಆಗ್ಲಿಕ್ಕೆ ಸಾಧ್ಯ ಇದೆ ರೀ. ಯಾಕಂದ್ರೆ ಪೂರ್ವ ಅನ್ನೋದು ಭಾಳ ನಿಮಗೆ -70 ಇದ್ದಾಗ ಈ ಘಟನೆಗಳು ನಡಲಿಕ್ಕೆ ಕಾರಣವಾಗುತ್ತೆ. ಅದಕ್ಕೆ ನೀವು ಸ್ವಲ್ಪ ಭಾಳ ವಿಚಾರ ಮಾಡಬೇಕು. ಯಾಕಂದ್ರೆ ಪೂರ್ವ ಇದ್ದದನ್ನು ನೀವು ಸ್ವಲ್ಪ 45 ಡಿಗ್ರಿ ಟಿಲ್ಟ್ ಮಾಡಿ ಈಶಾನ್ಯಕ್ಕೆ ಮಾಡೋಕ್ಕೆ ಸಾಧ್ಯ ಅಂತಂದರೆ
ಈಶಾನ್ಯ ನಿಮಗೆ ಮತ್ತು 100% -70 ಇದ್ದದ್ದು +100ಕ್ಕೆ ಹೋಗುತ್ತೆ. ಅಂದರೆ 170% ರಿಸಲ್ಟ್ ಕೊಡುವಂಥದ್ದು ಆ ದಿಕ್ಕಾಗುತ್ತೆ. ಅದು ಸ್ವಲ್ಪ ಲಕ್ಷ ವಹಿಸ್ಕೊಂಡು ನೀವು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಓಕೆ, ಈಗ ರುಕ್ಮಾಂಗದ ಕರೆ ಮಾಡಿದ್ದಾರೆ. ರುಕ್ಮಾಂಗದ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ಹಲೋ ಹಾಂ, ಹೇಳಿ. ಸರ್ ನಮಸ್ಕಾರ ಸರ್. ನಮಸ್ಕಾರ. ರುಕ್ಮಾಂಗದ ಅಂತ. ಹಾಂ, ಹೇಳ್ರಿ. 27/9/1965. 27/9/1965 ಅಲ್ಲ? ಹೌದು. ಹಾಂ, ನೋಡ್ರಿ, ನಿಮಗೆ ನೈಋತ್ಯ ಅಂದ್ರೆ ಸೌತ್ ವೆಸ್ಟ್ ಅನ್ನೋದು ಅತಿ ಒಳ್ಳೆ ದಿಕ್ಕು. ಏನ್ರಿ, ನೀವು ಯಾವಾಗಲೂ ಮನೆಯನ್ನು ನೈಋತ್ಯ ಅಭಿಮುಖವಾಗಿ ಬಾಕಲಿತ್ತಂತಂದ್ರೆ ನಿಮ್ಮನ್ನು ಹೈಯೆಸ್ಟ್ ನಿಮ್ಗೆ ರಿಸಲ್ಟ್ ಕೊಡುವಂಥದ್ದು, ಶಾಂತತೆಯನ್ನು ಕೊಡುವಂಥದ್ದು, ನಿಮ್ಮ ಮನೆಯಲ್ಲಿ ಸಾಕಷ್ಟು ನೀವಲ್ಲದೆ ನಿಮ್ಮ ಮನೆಯನ್ನು ಮಕ್ಕಳು ಸಹಿತ ಪ್ರೋಗ್ರೆಸ್ಸನ್ನು ಹೊಂದುವಂಥದ್ದು. ಅದೇ ನೀವು ಉತ್ತರ ಅಥವಾ ಪೂರ್ವ ಇತ್ತಂತಂದ್ರೆ ಅದು ನಿಮಗೆ ಮೈನಸ್ ರಿಸಲ್ಟ್ ಕೊಡುವಂಥದ್ದು. ಎಂದು ನೀವು ಉತ್ತರ ಅಥವಾ ಪೂರ್ವದ ಬಾಗಿಲು ಇರಬಾರ್ದು, ಅಥವಾ ಬಿಸ್ನೆಸ್ನಲ್ಲಿ ಸಹಿತ ಉತ್ತರ ಪೂರ್ವವಾಗಿ ಇರಬಾರ್ದು. ಇವನ ದಕ್ಷಿಣ ಸಹಿತ ನಿಮ್ಗೆ ಒಳ್ಳೇದಲ್ಲ. ಆಮ್ಯಾಗ ನಿಮಗೆ ನೈಋತ್ಯ ಏನು ಸೌತ್ ವೆಸ್ಟ್ ಬದಲಿನ ವೆಸ್ಟ್ ಇದ್ದರೂ ಸಹಿತ ಅದು ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಅದಕ್ಕೆ ನೀವು ಅದ್ರ ಬಗ್ಗೆ ಲಕ್ಷ್ಯ ವಹಿಸ್ಬೇಕು. ನೀವು ಸೌತ್ ಆದರೂ ಸಹಿತ ಒಳ್ಳೆ ದಿಕ್ಕಲ್ಲ. ಸೌತ್ ಆದರೂ ಸಹಿತ ನಿಮಗೆ ಮೈನಸ್ನಲ್ಲಿ ಬರುವಂಥದ್ದು. ಅದು ಮೈನಸ್ ಏನಪ್ಪ ಅಂತಂದ್ರೆ, ಈಗ ಹೇಳಿದ್ನಲ್ಲ, ಇವ್ರಿಗೆ ಜಸ್ಟ್ ಒಬ್ರಿಗೆ ಹೇಳಿದ್ನಲ್ಲ, ನೀವು ಏನೇ ಒಂದು ಕೇಸ್ಗಳು ಸೌತಲ್ಲಿ ಇತ್ತಂತಂದ್ರೆ ಸುಮ್ಮನೆ ಯಾವುದೋ ಒಂದು ವಿಷಯ ಕೋರ್ಟ್ ಮ್ಯಾಟರ್ವರೆಗೆ ಒಯ್ಯುತ್ತೆ. ಆಮೇಲೆ ಏನೇ ಒಂದು ಕೆಲಸ ಮಾಡಿದ್ರು ಅದು ದುರಾದೃಷ್ಟಕ್ಕೆ ಹೋಗುವಂಥ ಚಾನ್ಸ್ ಆಗುತ್ತೆ. ಇವೆಲ್ಲ ಘಟನೆಗಳು ನಡಲಿಕ್ಕೆ ಕಾರಣವಾಗುತ್ತೆ. ಇವನ್ ಸಮ್ ಆಕ್ಸಿಡೆಂಟಲ್ ಚಾನ್ಸಸ್ ಆರ್ ಆಲ್ಸೋ ದೇರ್ ಬಿಕಾಸ್ ಆಫ್ ಸೌತ್ ಐತಲ್ಲ, ನಿಮ್ಮ ಪಾಲಿಗೆ ಒಳ್ಳೇದಲ್ಲ. ಈಗ ನಮ್ಮ ಇದಕ್ಕೆ ಬೆಸ್ಟ್ ವೆಸ್ಟ್ ಇಸ್ ಅ ವೆರಿ ಗುಡ್ ಡೈರೆಕ್ಷನ್. ಇವನ್ ಸೌತ್ ವೆಸ್ಟ್ ಇಸ್ ಆಲ್ಸೋ ಗುಡ್ ಡೈರೆಕ್ಷನ್ ರೀ. ನೈಋತ್ಯಕ್ಕೆ ಅಭಿಮುಖವಾಗಿತ್ತಾನ ಅದು ಇದಕ್ಕಿಂತ ವೆಸ್ಟ್ಗಿಂತ ಒಳ್ಳೇದದು. ಗುರುಜಿ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಇವತ್ತಿನ ಸಂದೇಶ ಏನು? ಏನಿಲ್ಲ, ಇವತ್ತು ನೋಡ್ರಿ, ಮಕರ ಸಂಕ್ರಮಣ ದಿವಸ ಇವತ್ತು ಏನು ಒಂದು ವಾಸ್ತುವಿನಲ್ಲಿ ಒಂದು ತಪ್ಪು ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಅದು ನನ್ನ ಒಂದು ಅಂತರಾಳದಿಂದ ಒಂದು ಏನು ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಇವತ್ತು ವಿಧಿಶೂಲ್ಯದ ಬಗ್ಗೆ ಅಥವಾ ಒಂದು ನಿವೇಶನ ತೆಗ್ಗು ಎತ್ತರದ ಬಗ್ಗೆ ಸಾಕಷ್ಟು ಜನರಲ್ಲಿ ಗೊಂದಲಮಯ ವಾತಾವರಣ ಇದೆ. ಇದನ್ನು ನಾನು ಈ ಸುವರ್ಣ ವಾಹಿನಿ ಮೂಲಕ ಅದನ್ನು ಹೋಗಲಿಕ್ಕೆ ಒಂದು ಪ್ರಯತ್ನವನ್ನು ತಾವು ಮತ್ತು ನಾವು ಕೂಡ್ಕೊಂಡು ಜನತೆಗೆ ಒಂದು ಕೆಲಸವನ್ನು ಇವತ್ತು ಮಕರ ಸಂಕ್ರಮಣ ದಿವಸ ಮಾಡ್ತಾಯಿದ್ವಿ. ನನಗೆ ಭಾಳ ಖುಷಿ ಕೊಡ್ತಾ ಇದೆ. ಅದಕ್ಕೆ ಇವತ್ತು ಯಾವುದೇ ವಿಧಿಶೂಲ್ಯ ಅಂತಂದರೆ ಅದು ಈಶಾನ್ಯದಲ್ಲಿ ಇರಲಿ, ನೈಋತ್ಯ ಮುಗಿಯೋದರಲ್ಲಿ ಅದು ವಿಧಿಶೂಲ್ಯ ಇಫೆಕ್ಟ್ ಕೊಡುವಂಥದ್ದು. ಬರೀ ಸೈಟ್ ಇದ್ರೆ ಇಫೆಕ್ಟ್ ಕೊಡೋದಿಲ್ಲ. ಅದು ಒಂದು ಏನು ಮನೆಯನ್ನು ಕಟ್ಟಿದಾಗ ಅದರದ್ದು ಇಂಪ್ಯಾಕ್ಟ್ ಆಗುವಂಥದ್ದು. ಅದಕ್ಕೆ ನಾವು ಲಕ್ಷ್ಯ ವಹಿಸಬೇಕು. ಇವತ್ತು ಏನೇ ಯಾವುದೇ ತೆಗ್ಗಿರಲಿ ಎತ್ತರ ಇರಲಿ, ಅದು ಏನೇ ಇದ್ರೂ ಸಹಿತ ಲೆವೆಲ್ ಮಾಡಿಕೊಂಡು ನಾವು ಇರಲಿಕ್ಕೆ ಸಾಧ್ಯ ಐತಿ. ಅದನ್ನು ಬಿಟ್ಟು ಇಂಥ ತೆಗ್ಗಿದ್ರೆ ಆ ಸೈಟ್ ತೊಗೋಬಾರ್ದು ಅನ್ನುವಂಥದ್ದು ಏನು ತಲೆಯಲ್ಲಿ ಇದೆಯೋ ಅದನ್ನು ಹೋಗಬೇಕು. ಅದು ಮತ್ತು ಈಶಾನ್ಯ ಮೂಲೆಯಲ್ಲಿದ್ದಂಥ ಒಂದು ಸೈಟನ್ನು ಪ್ರೀಮಿಯಮ್ ಕೊಟ್ಟು ತೊಗೋತಿರಲ್ಲ, ಅದರಿಂದ ಏನೂ ಅರ್ಥ ಇಲ್ಲ. ಪ್ರೀಮಿಯಮ್ ಕೊಟ್ಟು ಅದು ನಿಮ್ಮ ಪಾಲಿಗೆ ಅದು ದಿಕ್ಕು ಒಳ್ಳೇದಿತ್ತೋ ಇಲ್ಲ ಅನ್ನೋದು ಅದು ಸಹಿತ ನಾವು ಕೌಂಟ್ ಮಾಡಬೇಕಾಗತ್ತೆ. ಅವಾಗ ನೀವು ಅಲ್ಲಿ ಆ ಕೌಂಟ್ ಮಾಡಿ ಆ ಮನೆಯನ್ನು ಕಟ್ಟಿದಾಗ ನೀವು ಸುಖದಿಂದ ಬಾಳಕ್ಕೆ ಸಾಧ್ಯ ಐತಿ. ಇದಕ್ಕೆ ಸ್ವಲ್ಪ ಏನು ನಿಮ್ಮ ತಪ್ಪು ಕಲ್ಪನೆ ಇದೆ ಆ ಕಲ್ಪನೆಯಿಂದ ನೀವು ಹೊರಬರಬೇಕಂತ ತಿಳ್ಕೊಂಡು ನಾನು ಇವತ್ತಿನ ಮಕರ ಸಂಕ್ರಮಣ ದಿವಸ ಈ ಸಂದೇಶವನ್ನು ನಾನು ಜನತೆಗೆ ಕೊಡ್ತಾ ಇದ್ದೀನಿ. ಹಾಗಾದರೆ ವಿಧಿಶೂಲ್ಯ ಇದ್ದರೆ ಆ ಸೈಟ್ ಕೊಂಡ್ಕೊಳ್ಳೋದ್ರಲ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ. ಕಣ್ಣು ಮುಚ್ಚಿ ತಗೊಳ್ಬೇಕು. ಕಣ್ಣು ಮುಚ್ಚಿ ತಗೊಳ್ಳಿ. ಆ ಒಂದು ತಗೊಂಡದ್ದನ್ನು ಸರಳವಾದಂಥ ಪರಿಹಾರಗಳಿದ್ದಾವೆ. ಇನ್ನು ಕೇಸ ಮನೆಯನ್ನು ಕಟ್ಟುವತ್ತೆ ಸ್ವಲ್ಪ ಪ್ಲ್ಯಾನ್ ಮಾಡಿ ಕಟ್ಕೊಂಡ್ಬಿಟ್ಟು ವಿಧಿಶೂಲ್ಯ ಒಳಗೆ ಸೈಟ್ ಇಲ್ಲರಿ, ಆ ಮನೆಯ ಅಭಿಮುಖವಾಗಿ ಬಾಕ್ಲ ಅಲ್ಲಿ ಇರಲಾರ್ದೇ ನಾವು ಸೈಟನ್ನು ಮನೆಯನ್ನು ಕಟ್ಸೋತ್ನಾಗ ಅಥವಾ ಏನೋ ಒಂದು ಉದ್ಯೋಗ ಸ್ಥಳವನ್ನು ಕಟ್ಸೋತ್ನಾಗ, ಇವತ್ತು ಫ್ಯಾಕ್ಟ್ರಿ ಆಗಲಿ ಒಂದು ಯಾವುದೋ ಬಿಸ್ನೆಸ್ ಇತ್ತಂದರೆ ಅದನ್ನು ಸ್ವಲ್ಪ ನಾವು ಅದನ್ನು ಸೀರಿಯಸ್ ಆಗಿ ಒಂದು ಕರೆಕ್ಟಾಗಿ ಮಾಡ್ಕೊಂಬಿಟ್ರಂದರೆ ಏನೂ ತೊಂದರೆ ಇಲ್ಲ, ಏನೂ ಭಯ ಇಲ್ಲ. ಅಂದರೆ ಅವರು ನಿಶ್ಚಿಂತವಾಗಿ ಅಂಥ ಸೈಟ್ ಕಡಿಮೆ ರೇಟ್ನಲ್ಲಿ ಸಿಗ್ತಿದ್ರು ಸಹಿತ ತೆಗೆದುಕೊಂಡು ನಮ್ಮ ಹತ್ರ ಬಂದರೆ ಅದನ್ನು ಅವ್ರ ಅದೇ ಜಾಗದಲ್ಲಿ ಎಷ್ಟು ಖುಷಿಯಿಂದ ಬಾಳಲಿಕ್ಕೆ ಸಾಧ್ಯ ಐತೆ ನಾನು ತೋರಿಸ್ಕೊಡ್ಲಿಕ್ಕೆ ತಯಾರಿದ್ದೀನಿ ಅಂತ. ಗುರುಜಿ, ಸಂಕ್ರಾಂತಿಯ ಸಂದರ್ಭದಲ್ಲಿ ವಾಸ್ತುವಿನ ಬಗ್ಗೆ ಹಲವಾರು ಗೊಂದಲಗಳಿರುತ್ತೆ. ಆ ಎಲ್ಲ ಗೊಂದಲಗಳಿಗೆ ಉತ್ತರಿಸೋ ಪ್ರಯತ್ನ ಮಾಡಿದ್ರಿ. ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ಕೊನೆಯದಾಗಿ ಸರಳ ವಾಸ್ತುವಿನ ಸೇವೆಯನ್ನು ಪಡ್ಕೋಬೇಕಾದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ. 9448286755 ಅಥವಾ 756. ವೆಬ್ಸೈಟ್ ನೋಟ್ ಮಾಡ್ಕೊಳ್ಳಿ, www.saralvastu.com. ಇಲ್ಲಿಗೆ ಹೋದರೆ ಜನ್ಮ ದಿನಾಂಕಕ್ಕೆ ತಕ್ಕಂತಹ ಶುಭ ದಿಕ್ಕುಗಳು ಯಾವುದು ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೋಬಹುದು. ಈ ಸಂಕ್ರಾಂತಿ ನಿಮ್ಮೆಲ್ಲರಿಗೂ ಶುಭ ತರಲಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.